ನಮಸ್ಕಾರ ಸ್ನೇಹಿತರೆ, ಸ್ಫೂರ್ತಿ ಲೋಕದ ಮತ್ತೊಂದು ವಿಡಿಯೋಗೆ ನಿಮಗೆ ಪ್ರೀತಿಯ ಸ್ವಾಗತ. ಚಿನ್ನದ ಒಡವೆಗಳನ್ನು ಗುಲಾಬಿ ಕಾಗದದಲ್ಲಿ ಏಕೆ ಸುತ್ತಿ ಕೊಡುತ್ತಾರೆ? ಇದರ ಹಿಂದಿದೆ ಅಚ್ಚರಿಯ ವೈಜ್ಞಾನಿಕ ಕಾರಣ. ಹೌದು, ಬಂಗಾರದ ಒಡವೆಗಳನ್ನು ಖರೀದಿಸಿದಾಗ ಅವುಗಳನ್ನು ಗುಲಾಬಿ ಬಣ್ಣದ ಕಾಗದದಲ್ಲಿ ಸುತ್ತಿ ಕೊಡುವುದನ್ನು ನೀವು ಗಮನಿಸಿರಬಹುದು. ಇಂದಿನ ಆಧುನಿಕ ಶೋರೂಮ್ಗಳಲ್ಲಿ ವೆಲ್ವೆಟ್ ಬಾಕ್ಸ್ ಮತ್ತು ಡಿಸೈನರ್ ಬ್ಯಾಗ್ಗಳು ಅಬ್ಬರವಿರಬಹುದು. ಆದರೆ ಹಳೆಯ ಕಾಲದ ಜ್ಯುವೆಲರಿ ಶಾಪ್ಗಳಲ್ಲಿ ಈ ಪಿಂಕ್ ಪೇಪರ್ ಬಳಕೆ ಅಲಿಖಿತ ನಿಯಮದಂತಿತ್ತು. ಈ ಸಂಪ್ರದಾಯದ ಹಿಂದೆ ಕೇವಲ ಸೌಂದರ್ಯವಲ್ಲದೆ ಅಚ್ಚರಿಯ ವೈಜ್ಞಾನಿಕ ಕಾರಣವೂ ಇದೆ. ಬಂಗಾರಕ್ಕೆ ಗುಲಾಬಿ ಕಾಗದದ ಸುರಕ್ಷಾ ಕವಚ. ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ತಮ್ಮ ಹೊಳಪನ್ನು ದೀರ್ಘಕಾಲ ಉಳಿಸಿಕೊಳ್ಳಬೇಕೆಂಬುದು ಪ್ರತಿಯೊಬ್ಬ ಗ್ರಾಹಕನ ಆಸೆ. ಸಾಂಪ್ರದಾಯಿಕ ಜ್ಯುವೆಲರಿ ವರ್ತಕರ ಪ್ರಕಾರ ಈ ಗುಲಾಬಿ ಬಣ್ಣದ ಕಾಗದವು ಆಭರಣಗಳ ಹೊಳಪನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿತ್ತು. ವಿಶೇಷವಾಗಿ ಬೆಳ್ಳಿಯ ಒಡವೆಗಳು ಗಾಳಿ ಮತ್ತು ತೇವಾಂಶಕ್ಕೆ ತೆರೆದುಕೊಂಡಾಗ ಬೇಗನೆ ಕಪ್ಪಾಗುತ್ತವೆ. ಈ ಪಿಂಕ್ ಪೇಪರ್ ಆಭರಣಗಳಿಗೆ ಒಂದು ರಕ್ಷಣಾತ್ಮಕ ಪದರವಾಗಿ ಕೆಲಸ ಮಾಡುತ್ತಿತ್ತು. ಬಣ್ಣದ ಹಿಂದಿನ ವಿಜ್ಞಾನವೇನು? ಈ ಕಾಗದಕ್ಕೆ ಗುಲಾಬಿ ಬಣ್ಣವನ್ನೇ ಆಯ್ಕೆ ಮಾಡಲು ಒಂದು ವಿಶೇಷ ಕಾರಣವಿತ್ತು. ಈ ಕಾಗದದ ಮೇಲೆ ಒಂದು ಸಣ್ಣ ಮಟ್ಟದ ರಕ್ಷಣಾತ್ಮಕ ಲೇಪನವಿರುತ್ತಿತ್ತು. ಇದು ಗಾಳಿಯಲ್ಲಿನ ತೇವಾಂಶ ಮತ್ತು ಆಮ್ಲಜನಕವು ಲೋಹದ ಮೇಲೆ ನೇರ ಪರಿಣಾಮ ಬೀರದಂತೆ ತಡೆಯುತ್ತಿತ್ತು. ನಾವು ಬಳಸುವ ಹೆಚ್ಚಿನ ಆಭರಣಗಳು 22 ಕ್ಯಾರೆಟ್ ಬಂಗಾರದಾಗಿರುತ್ತವೆ. ಅಂದರೆ ಅದರಲ್ಲಿ ತಾಮ್ರ ಅಥವಾ ಬೆಳ್ಳಿಯ ಮಿಶ್ರಣವಿರುತ್ತದೆ. ಈ ಮಿಶ್ರ ಲೋಹಗಳು ವಾತಾವರಣದ ತೇವಾಂಶಕ್ಕೆ ಸ್ಪಂದಿಸಿ ಬಣ್ಣಗೆಡುತ್ತವೆ. ಪಿಂಕ್ ಪೇಪರ್ ಈ ಪ್ರಕ್ರಿಯೆಯನ್ನು ನಿಧಾನಗೊಳಿಸುತ್ತಿತ್ತು. ಕೇವಲ ಹೊಳಪಲ್ಲ, ಗೀರುಗಳಿಂದಲೂ ರಕ್ಷಣೆ ಇತ್ತು. ಆಭರಣಗಳನ್ನು ಬಾಕ್ಸ್ನಲ್ಲಿ ಇಡುವಾಗ ಅವು ಒಂದೊಂದಾಗಿ ತಾಗಿ ಗೀರುಗಳಾಗಿರುವ ಅಂದರೆ ಸ್ಕ್ರ್ಯಾಚ್ ಸಾಧ್ಯತೆ ಇರುತ್ತದೆ. ತೆಳುವಾದ ಈ ಕಾಗದದಲ್ಲಿ ಸುತ್ತಿಡುವುದರಿಂದ ಆಭರಣಗಳು ಮೇಲ್ಮೈಗೆ ಯಾವುದೇ ಹಾನಿಯಾಗದಂತೆ ತಡೆಯಬಹುದಿತ್ತು. ಅಲ್ಲದೆ ಧೂಳು ಮತ್ತು ಕಸ ಒಡವೆಗಳ ಸಂಧಿಗಳಲ್ಲಿ ಸೇರಿಕೊಳ್ಳದಂತೆ ಈ ಪೇಪರ್ ರಕ್ಷಣೆ ನೀಡುತ್ತಿತ್ತು. ಮರೆಯಾಗುತ್ತಿರುವ ಸಂಪ್ರದಾಯ. ಇತ್ತೀಚಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಮಳಿಗೆಗಳು ಬಂದ ಮೇಲೆ ಈ ಪಿಂಕ್ ಪೇಪರ್ ಬಳಕೆ ಕಡಿಮೆಯಾಗಿದೆ. ಈಗ ಅದರ ಜಾಗವನ್ನು ಆಂಟಿ ಟಾರ್ನಿಷ್ ಪೌಚ್ಗಳ ಮತ್ತು ಐಷಾರಾಮಿ ವೆಲ್ವೆಟ್ ಬಾಕ್ಸ್ಗಳು ಆಕ್ರಮಿಸಿಕೊಂಡಿವೆ. ಆದರೂ ಇಂದಿಗೂ ಹಳೆಯ ತಲೆಮಾರಿನ ಚಿನ್ನದ ವ್ಯಾಪಾರಿಗಳು ಈ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದಿದ್ದಾರೆ. ಇದು ನಮಗೊಂದು ಸರಳ ಮತ್ತು ಪರಿಣಾಮಕಾರಿ ಜ್ಞಾನದ ನೆನಪಿನಂತಿದೆ. ಧನ್ಯವಾದಗಳು ಗೆಳೆಯರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.